ಹಾಯ್ ಫ್ರೆಂಡ್ಸ್, ಒಂದು ಟೈಮಲ್ಲಿ RSS ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಮೋದಿ ಗುಜರಾತ್ ಸಿಎಂ ಆಗಿದ್ದು ಹೇಗೆ? ಗುಜರಾತ್ ರಾಜಕೀಯದಲ್ಲಿ ಮೋದಿ ಬೆಳೆದಿದ್ದು ಹೇಗೆ? RSS, BJP ಎಲ್ಲ ನಾಯಕರು ಸೇರಿ ಮೋದಿಯನ್ನು ಗುಜರಾತ್ನಿಂದ ಹೊರಹಾಕಿದ್ದಿದ್ದು ಯಾಕೆ? ಇವರೆಲ್ಲರನ್ನು ಮೀರಿ ಮತ್ತೆ ಗುಜರಾತ್ಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಮೋದಿ ಒಂದು ಟೈಮಲ್ಲಿ ಟೀ ಮಾರಿದ್ದು ನಿಜಾನಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 8ನೇ ವರ್ಷಕ್ಕೆ RSS ಸೇರ್ಪಡೆ. ಫ್ರೆಂಡ್ಸ್, 1958ರಲ್ಲಿ ತಮ್ಮ 8ನೇ ವರ್ಷದಲ್ಲಿ ನರೇಂದ್ರ ಮೋದಿ ಪ್ರಾಂತ್ಯ ಪ್ರಚಾರಕ ಲಕ್ಷ್ಮಣ್ ರಾವ್ ಇನಾಮ್ದಾರ್ ಅವರ ನೇತೃತ್ವದಲ್ಲಿ RSS ಸೇರಿದ್ರು. ಮೋದಿ ಅವರ ತಂದೆ ವಡ್ನಗರ್ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರ್ತಿದ್ರು. ಶಾಲೆಗೆ ಹೋಗ್ತಿದ್ದಾಗ ನರೇಂದ್ರ ಮೋದಿ ಕೂಡ ತಮ್ಮ ತಂದೆಗೆ ಸಹಾಯ ಮಾಡ್ತಿದ್ರು. 13ನೇ ವರ್ಷಕ್ಕೆ ಮದುವೆ ಮಾಡಲಾಯಿತು. ಆದರೆ ಇವರಿಗೆ 18 ವರ್ಷ ಆದಾಗ ಅವರ ಪತ್ನಿ ಜಶೋದಾಬೆನ್ ಮನೆಗೆ ಬಂದಾಗ ಮೋದಿ ಮನೆ ಬಿಟ್ರು. 2 ವರ್ಷ ಬಿಟ್ಟು ಮನೆಗೆ ಬಂದರು. ಆದರೆ ತಮ್ಮ ಚಿಕ್ಕಪ್ಪನ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಹಮದಾಬಾದ್ಗೆ ಹೋದರು. ಅಲ್ಲಿ ಹಲವು ವರ್ಷ ಕೆಲಸ ಮಾಡಿದ ಮೋದಿ ನಂತರ ತಮ್ಮದೇ ಟೀ ಅಂಗಡಿ ಇಡೋ ಪ್ಲಾನ್ ಮಾಡಿದ್ರು. ಅದಕ್ಕಾಗಿ ಒಂದು ಸೈಕಲ್ ಕೂಡ ಖರೀದಿಸಿದ್ರು. ಇದಾದ್ಮೇಲೆ ಮೊದಲ ಬಾರಿಗೆ ಅಹಮದಾಬಾದ್ನ ಗೀತಾ ಮಂದಿರದ ಮುಂದೆ ಟೀ ಮಾರೋಕೆ ಶುರು ಮಾಡಿದ್ರು. ಇಲ್ಲಿ RSS ಶಾಖೆ ನಡೆಯುತ್ತಿತ್ತು. ಶಾಖೆ ಮುಗಿದ ಬಳಿಕ ಎಲ್ಲರೂ ಮೋದಿ ಟೀ ಅಂಗಡಿಗೆ ಬಂದು ಟೀ ಕುಡಿಯುತ್ತಿದ್ರು. ಇದು ಪ್ರಾಂತ್ಯ ಪ್ರಚಾರಕರಾಗಿದ್ದ ಲಕ್ಷ್ಮಣ್ ರಾವ್ ಇನಾಮ್ದಾರ್ ಅವರಿಗೆ ಗೊತ್ತಾಯಿತು. ನಂತರ ಅವರು ನರೇಂದ್ರ ಮೋದಿಗೆ ಸಂಘದ ಮುಖ್ಯ ಕಚೇರಿ ಕೇಶವ ಭವನಕ್ಕೆ ಬಂದು ನೆಲೆಸುವಂತೆ ಹೇಳಿದ್ರು. ಅದರಂತೆ ಮೋದಿ ಕೇಶವ ಭವನಕ್ಕೆ ಹೋದ್ರು. ಅಲ್ಲಿ 10ರಿಂದ 12 ಜನ ಇರ್ತಿದ್ರು. ಅವರೆಲ್ಲರ ಜವಾಬ್ದಾರಿ ಮೋದಿಯದ್ದಾಗಿತ್ತು. ಊಟ ತಿಂಡಿ ರೆಡಿ ಮಾಡೋದು, ಕ್ಲೀನ್ ಮಾಡೋದು, ಇನಾಮ್ದಾರ್ ಅವರ ಬಟ್ಟೆ ಒಗೆಯೋದು, ಹೀಗೆ ಎಲ್ಲ ಕೆಲಸವನ್ನು ಮೋದಿಯವರೇ ಮಾಡ್ತಿದ್ರು. ತುರ್ತು ಪರಿಸ್ಥಿತಿ ಮತ್ತು ಮೋದಿ. 1974ರಲ್ಲಿ ಗುಜರಾತ್ನ ಕಾಲೇಜಿನಲ್ಲಿ ಮೆಸ್ ಬಿಲ್ ಹೆಚ್ಚಳ ವಿರೋಧಿಸಿ ಆಂದೋಲನ ಶುರುವಾಯಿತು. ವಿದ್ಯಾರ್ಥಿಗಳ ಈ ಆಂದೋಲನಕ್ಕೆ ಗುಜರಾತ್ ನವನಿರ್ಮಾಣ ಆಂದೋಲನ ಅಂತ ಕರೆಯಲಾಯಿತು. ಸಿಎಂ ಆಗಿದ್ದ ಚಿಮನ್ ಬಾಯ್ ಪಟೇಲ್ ರಾಜೀನಾಮೆ ನೀಡಬೇಕಾಯಿತು. 1 ವರ್ಷದ ಬಳಿಕ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳ ಒಕ್ಕೂಟ ಸರ್ಕಾರ ರಚಿಸಿದ್ವು. ಇಂದಿರಾಗೆ ವಿರುದ್ಧವಾಗಿದ್ದ ಕಾಂಗ್ರೆಸ್ ಓ ಗುಂಪಿನ ಬಾಬುಭಾಯ್ ಪಟೇಲ್ ಸಿಎಂ ಆದ್ರು. ನಂತರ ತುರ್ತು ಪರಿಸ್ಥಿತಿಯ ಕಾಲ ಶುರುವಾಯಿತು. ಎಲ್ಲ ರಾಜ್ಯಗಳ ಸಿಎಂಗಳು ಪ್ರಧಾನಿ ಇಂದಿರಾ ಮತ್ತು ಅವರ ಸಣ್ಮಗ ಸಂಜಯ್ ಎದುರು ಮಂಡಿಯೂರಿದ್ರು. ಆದರೆ ಗುಜರಾತ್ನ ಬಾಬುಭಾಯ್ ಪಟೇಲ್ ನೇತೃತ್ವದ ಸರ್ಕಾರ ಮಾತ್ರ ಇಂದಿರಾಗೆ ವಿರುದ್ಧವಾಗಿತ್ತು. ಗುಜರಾತ್ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟಗಾರರ ಆಶ್ರಯ ಕೇಂದ್ರವಾಗಿತ್ತು. ಆಗ ಕೇಶವ ಭವನದಲ್ಲಿದ್ದ ಮೋದಿಗಿನ್ನೂ ABVPಯ ಜವಾಬ್ದಾರಿ ಇತ್ತು. ಆಗ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಪಾಂಪ್ಲೆಟ್ ಹಂಚಲಾಗ್ತಿತ್ತು. ದೇಶದ ವಿವಿಧ ಭಾಗಗಳಿಂದ ವಿವಿಧ ಭಾಷೆಯ ಒರಿಜಿನಲ್ ಪ್ರತಿ ಗುಜರಾತ್ಗೆ ಬರ್ತಿತ್ತು. ಅದನ್ನು ಪ್ರಿಂಟ್ ಮಾಡಿಸಿ ಆಯಾ ರಾಜ್ಯಗಳಿಗೆ ಕಳುಹಿಸಿಕೊಡೋದು ಮೋದಿಯ ಜವಾಬ್ದಾರಿಯಾಗಿತ್ತು. ಅದನ್ನು ಮೋದಿ ಯಶಸ್ವಿಯಾಗಿ ನಿಭಾಯಿಸಿದ್ರು ಕೂಡ. ಮೋದಿಗೆ ಹೊಸ ಜವಾಬ್ದಾರಿ. ತುರ್ತು ಪರಿಸ್ಥಿತಿ ಅಂತ್ಯಗೊಂಡ ಬಳಿಕ ಜನತಾ ಪಕ್ಷದ ಸರ್ಕಾರ ಬಂತು. ಈ ವೇಳೆ ಮೋದಿ ಅವರ ಜವಾಬ್ದಾರಿ ಹೆಚ್ಚಿಸಲಾಯಿತು. ಸಂಘ ಮತ್ತು ಅದರ ಅಡಿಯಲ್ಲಿ ಬರೋ ಇತರೆ ಸಂಘಗಳ ನಡುವೆ ಸಮನ್ವಯ ಸಾಧಿಸೋ ಜವಾಬ್ದಾರಿ ವಹಿಸಲಾಯಿತು. 1980ರಲ್ಲಿ ಜನಸಂಘದಿಂದ BJP ಪಕ್ಷದ ಉದಯವಾಯಿತು. ಈ ನಡುವೆ ಗುಜರಾತ್ನಲ್ಲಿ ಜನತಾ ಪಕ್ಷದ ಸರ್ಕಾರ ಅಂತ್ಯವಾಗಿ ಮತ್ತೆ ಕಾಂಗ್ರೆಸ್ ಹಿಡಿತ ಸಾಧಿಸಿತ್ತು. BJP 1984ರ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದು ಬರೀ 2 ಸ್ಥಾನ. ಹೀಗಾಗಿ ರಾಜಕೀಯದಲ್ಲಿ ಹೊಸ ಇನ್ನಿಂಗ್ಸ್ ಶುರು ಮಾಡಲು BJP ಪ್ಲಾನ್ ಮಾಡಿತ್ತು. ಹಿಂದುತ್ವ ಅಜೆಂಡಾ ಹಿಡಿದು ಮುಂದೆ ಸಾಗಲು ನಿರ್ಧರಿಸಿತ್ತು. ಅದರಂತೆ ಗುಜರಾತ್ನಲ್ಲಿ ಈ ಜವಾಬ್ದಾರಿಯನ್ನು ನರೇಂದ್ರ ಮೋದಿಗೆ ವಹಿಸಲಾಯಿತು. BJPಯ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು. ಆಗ ಗುಜರಾತ್ನ BJP ಪ್ರಮುಖ ನಾಯಕರಾಗಿದ್ದಿದ್ದು ಕೇಶುಭಾಯ್ ಪಟೇಲ್ ಮತ್ತು ಶಂಕರ್ ಸಿಂಗ್ ವಘೇಲಾ. ಅವರಿಗೆ ಸಪೋರ್ಟ್ ಮಾಡೋದು ನರೇಂದ್ರ ಮೋದಿಯ ಜವಾಬ್ದಾರಿಯಾಗಿತ್ತು. BJP ಕೊರಳಿಗೆ ಯಾತ್ರೆಗಳ ಸರಮಾಲೆ. ಮೋದಿಯ ಪ್ಲಾನ್ನಿಂದ ವಿಜಯದ ಮಾಲೆ. BJP ಸಂಘಟನಾ ಕಾರ್ಯದರ್ಶಿ ಆಗ್ತಿದ್ದಂತೆ ನರೇಂದ್ರ ಮೋದಿ ಯಾತ್ರೆಗಳ ಸರದಿ ಶುರು ಮಾಡಿದ್ರು. ಮೊದಲಿಗೆ ನಡೆಸಿದ್ದು ನ್ಯಾಯ ಯಾತ್ರೆ. ಇದರ ನೇತೃತ್ವ ವಹಿಸಿದ್ದು ಕೇಶುಭಾಯ್ ಪಟೇಲ್ ಮತ್ತು ಶಂಕರ್ ಸಿಂಗ್ ವಘೇಲಾ.
ನಂತರ 1989ರ ಲೋಕಸಭೆ ಚುನಾವಣೆ ಬಂತು. ಇದಕ್ಕೂ ಮುನ್ನ ಲೋಕಶಕ್ತಿ ರಥಯಾತ್ರೆ ನಡೆಸಲಾಯಿತು. ಗುಜರಾತ್ನಲ್ಲಿರೋ 26 ಲೋಕಸಭೆ ಕ್ಷೇತ್ರಗಳಲ್ಲಿ 12ರಲ್ಲಿ ಬಿಜೆಪಿ ಗೆಲುವು ಕಂಡಿತ್ತು. 1984ರ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ ಗೆದ್ದಿದ್ದು 1 ಲೋಕಸಭೆ ಕ್ಷೇತ್ರ ಮಾತ್ರ. ವಿ.ಪಿ. ಸಿಂಗ್ ನೇತೃತ್ವದ ಕಾಂಗ್ರೆಸ್ಸೇತರ ಸರ್ಕಾರದಲ್ಲಿ ಬಿಜೆಪಿ ಕೂಡ ಭಾಗಿಯಾಗಿತ್ತು, ಬೆಂಬಲ ನೀಡಿತ್ತು. ಈ ನಡುವೆ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆವರೆಗೆ ಬಿಜೆಪಿ ರಥಯಾತ್ರೆ ನಡೆಸಲು ಪ್ಲಾನ್ ಮಾಡಿತು. ಅಡ್ವಾಣಿ ನೇತೃತ್ವದ ಈ ರಥಯಾತ್ರೆ ಗುಜರಾತ್ ಗಡಿ ದಾಟೋವರೆಗೆ ಮೋದಿಯೇ ನೋಡಿಕೊಂಡಿದ್ರು, ಯಶಸ್ವಿಯಾಗಿ ನಿಭಾಯಿಸಿದ್ರು. 1992ರಲ್ಲಿ ಬಿಜೆಪಿ ಮತ್ತೊಂದು ರಥಯಾತ್ರೆ ಹಮ್ಮಿಕೊಳ್ತು. ಅದು ಈಗ ಕಾಂಗ್ರೆಸ್ ನಡೆಸ್ತಿರೋ ಭಾರತ್ ಜೋಡೋ ಯಾತ್ರೆಯ ರೀತಿಯಲ್ಲೇ ಇತ್ತು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಈ ಯಾತ್ರೆಯಲ್ಲಿ ನರೇಂದ್ರ ಮೋದಿಗೂ ದೊಡ್ಡ ಜವಾಬ್ದಾರಿ ನೀಡಲಾಗಿತ್ತು. ಯಾತ್ರೆ ಮುಗಿದ ಬಳಿಕ ಆಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಮುರಳಿ ಮನೋಹರ್ ಜೋಶಿ ಕೂಡ ಮೋದಿಯನ್ನ ಹಾಡಿ ಹೊಗಳಿದ್ರು. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯ ಮೊದಲ ಪರಿಚಯವಾಗಿತ್ತು. ಸಂಜೆಯಾಗ್ತಿದ್ದಂತೆ ಯಾತ್ರೆ ಅಂತ್ಯವಾಗ್ತಿತ್ತು. ಆಗ ಮೋದಿ ತಿರುಗಾಡೋಕೆ ಹೊರಟು ಬಿಡ್ತಿದ್ರು. ಯಾತ್ರೆ ಬಳಿಕ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡಬೇಕು, ಸಮಾಲೋಚನೆ ಮಾಡಬೇಕು ಅಂತ ಮುರಳಿ ಮನೋಹರ್ ಜೋಶಿ ಹೇಳಿದ್ರು. ಆದರೆ ಇದನ್ನ ಮೋದಿ ಕೇಳ್ತಿರ್ಲಿಲ್ಲ, ಸುತ್ತಾಡಲು ಹೋಗ್ತಿದ್ರು. ಒಂದ್ಸಲ ಮುರಳಿ ಮನೋಹರ್ ಜೋಶಿ ಮೋದಿ ಅವರನ್ನ ಬೆಂಗಳೂರಲ್ಲಿ ಬೈದಿದ್ರು ಕೂಡ. ಮೋದಿ ವಿರುದ್ಧ ಪಕ್ಷ, ಸಂಘದಲ್ಲಿ ಅಸಮಾಧಾನ, ಗುಜರಾತ್ನಿಂದಲೇ ಹೊರದಬ್ಬಿದ ಹಿತಶತ್ರುಗಳು. ಬಿಜೆಪಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯ ಕೆಲಸ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಮೆಸೆಂಜರ್ ರೀತಿ ಕೆಲಸ ಮಾಡೋದು. ಆದರೆ ಮೋದಿ ಅಷ್ಟಕ್ಕೆ ಸೀಮಿತವಾಗ್ತಿರಲಿಲ್ಲ. ಬಿಜೆಪಿ ಪಕ್ಷದಲ್ಲಿ, ಪಕ್ಷ ಸಂಘಟನೆಯಲ್ಲಿ ಮೂಗು ತೂರಿಸ್ತಿದ್ರು. ಇದು ಬಿಜೆಪಿ ನಾಯಕ ಶಂಕರ್ ಸಿಂಗ್ ವಘೇಲಾಗೆ ಇಷ್ಟವಾಗ್ತಿರಲಿಲ್ಲ. ಬರೀ ಶಂಕರ್ ಸಿಂಗ್ ವಘೇಲಾ ಮಾತ್ರವಲ್ಲ, ಕೇಶುಭಾಯ್ ಪಟೇಲ್ ಸೇರಿದಂತೆ ಹೆಚ್ಚಿನವರಿಗೆ ಮೋದಿಯ ಬೆಳವಣಿಗೆ ಇಷ್ಟವಾಗ್ತಿರಲಿಲ್ಲ. 1995ರಲ್ಲಿ ಬಿಜೆಪಿ ವಿನ್ ಆಗಿ 182ರ ಪೈಕಿ 121 ಸೀಟುಗಳಲ್ಲಿ ವಿನ್ ಆಯಿತು. ಸರ್ಕಾರ ರಚನೆಯಾಗಿ ಕೇಶುಭಾಯ್ ಪಟೇಲ್ ಸಿಎಂ ಆದ್ರು. ಆದರೆ ಶಂಕರ್ ಸಿಂಗ್ ವಘೇಲಾಗೆ ತಾನೂ ಕೂಡ ಸಿಎಂ ಆಗಬೇಕು ಅನ್ನೋ ಆಸೆ ಇತ್ತು. ಹೀಗಾಗಿ ಅವರು ಬಂಡಾಯದ ಬಾವುಟ ಹಾರಿಸಿದ್ರು. ಆಗ ಮಧ್ಯಸ್ಥಿಕೆ ವಹಿಸಲು ಬಂದಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಅವರ ಮುಂದೆ ಶಂಕರ್ ಸಿಂಗ್ ವಘೇಲಾ 3 ಷರತ್ತು ವಿಧಿಸಿದ್ರು. ಅದರಲ್ಲಿ ಮೋದಿಯನ್ನು ಗುಜರಾತ್ನಿಂದ ಹೊರಹಾಕಬೇಕು ಅನ್ನೋದು ಕೂಡ ಒಂದಾಗಿತ್ತು. ಈ ಬೇಡಿಕೆಗೆ ಕೇಶುಭಾಯ್ ಪಟೇಲ್ ಸೇರಿದಂತೆ ಎಲ್ಲರೂ ಒಪ್ಪಿಕೊಂಡ್ರು. ಯಾಕಂದ್ರೆ ಮೋದಿಯ ಬೆಳವಣಿಗೆ ಮತ್ತು ಸಾಮರ್ಥ್ಯ ಕಂಡು ಎಲ್ಲರೂ ಉರ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಈ ಷರತ್ತಿಗೆ ಒಪ್ಪಿದ ವಾಜಪೇಯಿ ಮೋದಿ ಅವರನ್ನ ಕೇಂದ್ರಕ್ಕೆ ಕಳುಹಿಸಿದ್ರು. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ನೇಮಿಸಿದ್ರು. 4 ರಾಜ್ಯಗಳ ಜವಾಬ್ದಾರಿಯನ್ನ ನೀಡಿದ್ರು. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಚಂಡೀಗಢ ಮತ್ತು ಹರಿಯಾಣ ಆ ರಾಜ್ಯಗಳಾಗಿದ್ವು. ಒಂದಲ್ಲ ಒಂದು ದಿನ ತಾನು ವಾಪಸ್ ಗುಜರಾತ್ಗೆ ಹೋಗ್ತೀನಿ ಅನ್ನೋದು ನರೇಂದ್ರ ಮೋದಿಗೆ ಗೊತ್ತಿತ್ತು. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಸೈಲೆಂಟ್ ಆಗಿಯೇ ಮಾಡಿಕೊಂಡು ಬಂದಿದ್ರು ಮೋದಿ. ಅತ್ತ ಗುಜರಾತ್ನಲ್ಲೂ ಪದೇ ಪದೇ ಸಿಎಂಗಳ ಬದಲಾವಣೆಯಾಯಿತು. 1998ರಲ್ಲಿ ಮತ್ತೆ ಬಿಜೆಪಿಗೆ ಗೆಲುವು. ಸ್ಮಶಾನದಲ್ಲಿದ್ದ ಮೋದಿಗೆ ಬಂತು ಅಟಲ್ ಕರೆ. 1998ರಲ್ಲಿ ಮತ್ತೆ ಗುಜರಾತ್ನಲ್ಲಿ ಬಿಜೆಪಿ ವಿನ್ ಆಯಿತು. ಕೇಶುಭಾಯ್ ಪಟೇಲ್ ಸಿಎಂ ಆದ್ರು. ಆದರೆ ಈ ನಡುವೆ 2001ರಲ್ಲಿ ಭೂಕಂಪ ಸಂಭವಿಸಿತು. ಆದರೆ ಅದನ್ನು ನಿಭಾಯಿಸುವಲ್ಲಿ ಕೇಶುಭಾಯ್ ಪಟೇಲ್ ವಿಫಲವಾಗಿದ್ರು. ಪಕ್ಷದಲ್ಲಿ ಕೇಶುಭಾಯ್ ಪಟೇಲ್ ವಿರುದ್ಧ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗುತ್ತಿತ್ತು. ಶಂಕರ್ ಸಿಂಗ್ ವಘೇಲಾ ಮತ್ತೆ ಬಂಡಾಯದ ಬಾವುಟ ಹಾರಿಸಿದ್ರು. ಈ ನಡುವೆ ಅದೇ ವರ್ಷ 2001ರಲ್ಲಿ ಕಾಂಗ್ರೆಸ್ ನಾಯಕ ಮಾಧವ್ ರಾವ್ ಸಿಂಧಿಯಾ ಹೆಲಿಕಾಪ್ಟರ್ ಕ್ರಾಶ್ನಲ್ಲಿ ಪ್ರಾಣ ಬಿಟ್ರು. ಸಿಂಧಿಯಾ ಜೊತೆಗೆ ಹೆಲಿಕಾಪ್ಟರ್ನಲ್ಲಿ ಕೆಲ ಪತ್ರಕರ್ತರು ಕೂಡ ಪ್ರಾಣ ಬಿಟ್ಟಿದ್ರು. ಅವರಲ್ಲಿ ಆಜ್ ತಕ್ ನ್ಯೂಸ್ ಚಾನೆಲ್ನ ಕ್ಯಾಮರಾಮನ್ ಗೋಪಾಲ್ ಕೂಡ ಇದ್ರು. ಅವರು ಮೋದಿಯ ಸ್ನೇಹಿತರಾಗಿದ್ರು. ಅಕ್ಟೋಬರ್ 1ರಂದು ಅವರ ಅಂತ್ಯ ಸಂಸ್ಕಾರಕ್ಕೆ ಮೋದಿ ಹೋಗಿದ್ರು. ಆಗ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ ಕರೆ ಮೋದಿಗೆ ಬಂದಿತ್ತು. ಸಂಜೆ ಬಂದು ಮೀಟ್ ಆಗುವಂತೆ ಹೇಳಿದ್ರು. ಮೋದಿ ಹೋಗಿ ಭೇಟಿಯಾದಾಗ ವಾಜಪೇಯಿ ನಗುತ್ತಾ ಹೇಳಿದ್ರು, ನೀನು ದೆಹಲಿಯಲ್ಲಿ ಪಂಜಾಬಿ ಊಟ ಮಾಡಿ ಮಾಡಿ ದಪ್ಪ ಆಗ್ತಿದೀಯಾ, ಈಗ ಗುಜರಾತ್ಗೆ ಹೋಗಬೇಕು, ಸಿಎಂ ಹುದ್ದೆಯನ್ನ ಅಲಂಕರಿಸಬೇಕು ಅಂತ ಹೇಳಿದ್ರು. ಗುಜರಾತ್ಗೆ ಮೋದಿ ವಾಪಸ್, ಸಿಎಂ ಪಟ್ಟ. ಗುಜರಾತ್ ಸಿಎಂ ಆಗೋದು ಮೋದಿಗೆ ಸುಲಭದ ವಿಚಾರ ಆಗಿರಲಿಲ್ಲ. ಆದರೆ ಕೇಂದ್ರ ನಾಯಕರೇ ಮೋದಿಯನ್ನು ಗುಜರಾತ್ ಸಿಎಂ ಮಾಡಬೇಕು ಅಂತ ಪಟ್ಟು ಹಿಡಿದಂತಿತ್ತು ಅಂದಿನ ಪರಿಸ್ಥಿತಿ. ಇದೇ ಕಾರಣಕ್ಕೆ ಕೇಂದ್ರದಿಂದಲೇ ನಾಯಕರನ್ನ ಕಳುಹಿಸಿ ಗುಜರಾತ್ನ ಶಾಸಕರು ಮೋದಿಗೆ ಬೆಂಬಲಿಸುವಂತೆ ಮನವೊಲಿಸಲಾಯಿತು.
ಅಕ್ಟೋಬರ್ 5ರಂದು ನರೇಂದ್ರ ಮೋದಿ ಗುಜರಾತ್ಗೆ ರೀ ಎಂಟ್ರಿ ಕೊಟ್ಟರು. ಅಂತಿಮವಾಗಿ ಕೇಶುಭಾಯ್ ಪಟೇಲ್ ಕೂಡ ಹಿರಿಯ ನಾಯಕರ ಒತ್ತಡಕ್ಕೆ ಮಣಿದು ರಾಜೀನಾಮೆ ನೀಡಬೇಕಾಯಿತು. ಅಕ್ಟೋಬರ್ 6ರಂದು ಸಂಜೆ ನಡೆದ ಶಾಸಕಾಂಗ ಸಭೆಯಲ್ಲಿ ಮೋದಿಯನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಮರುದಿನ ಅಂದರೆ ಅಕ್ಟೋಬರ್ 7ರಂದು ನರೇಂದ್ರ ಮೋದಿ ಗುಜರಾತ್ನ 14ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಹೀಗೆ ಒಂದು ಟೈಮಲ್ಲಿ RSS ಕಚೇರಿಯಲ್ಲಿ ಕೆಲಸದವರ ರೀತಿ ಇದ್ದ ಮೋದಿ ಗುಜರಾತ್ ಸಿಎಂ ಆದ್ರು. ಫ್ರೆಂಡ್ಸ್, ಇದು ನರೇಂದ್ರ ಮೋದಿ ಗುಜರಾತ್ ಸಿಎಂ ಆದ ಕತೆ. ಅವರ ಆಡಳಿತ ಹೇಗಿತ್ತು ಅನ್ನೋದನ್ನ ನಾಳೆಯ ವಿಡಿಯೋದಲ್ಲಿ ಹೇಳ್ತೀವಿ. ಅಂದ ಹಾಗೆ ಮೋದಿ ಸಿಎಂ ಆದ ಕತೆ ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.